ನೇತೃತ್ವದಲ್ಲಿ ಇವತ್ತು ಪಕ್ಷ ಬಲಿಷ್ಠವಾಗಿದೆ, ಮತ್ತೆ ಸರ್ಕಾರವನ್ನು ಕೂಡ ಬಲಿಷ್ಠವಾಗಿದೆ ಅನ್ನೋದನ್ನ ಇಡೀ ರಾಷ್ಟ್ರಕ್ಕೆ ಇವತ್ತು ನಾವು ಪರಿಚಯ ಮಾಡಿಕೊಟ್ಟಿದ್ದೀವಿ ಇವತ್ತೊಂದು ದಿವಸ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಬಹಳ ಸಕ್ಸಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಸ್ವತಃ ವೇಣುಗೋಪಾಲ್ ಅವರು ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ಸುರ್ಜೇವಾಲ್ ಅವರು ಕೂಡ ಎಲ್ಲ ಮಾತಾಡಿ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಷ್ಟು ಮಟ್ಟದ ಇಷ್ಟು ಜನ ಎಲ್ಲರನ್ನೂ ಕರೆದು ಇದನ್ನ ಮಾಡ್ಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ಕರೆದಿದ್ದಾರೆ. ಆ ಕಾರಣಕ್ಕೆ ಇವಾಗ ಏನು ನಾವು ನಾಳೆಯಿಂದ ಇವತ್ತಿಂದ ಪ್ಲಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷರ ಆದೇಶದ ಅನುಸಾರ ಆ ಪ್ರಕಾರ ಇವತ್ತು ನಾವು ಏನು 5ನೇ ತಾರೀಕು ಕಾರ್ಯಕ್ರಮ ಮಾಡ್ತೀವಿ. ಮಿನಿಮಮ್ ಅಂದ್ರೆ ನಾವು ಅಟ್ಟೆನಿ ಕಾಸ್ಟ್ ಒಂದು 50,000 ಜನ ಸೇರಿಸುವಂತ ಒಂದು ಕೆಲಸ ಆಗ್ಬೇಕು. ಅಷ್ಟು ಜನ ಸೇರ್ಲೇಬೇಕು. ಯಾಕೆಂತಂದ್ರೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಕಳಿಸ್ಬೇಕು, ಇದ್ರ ಮೇಲೆ ಚರ್ಚೆ ನಡಿಬೇಕು ಪಾರ್ಲಿಮೆಂಟ್ ಅಲ್ಲಿ. ಇವತ್ತು ಮತಗಳ್ಳತನ ನಡೀತಾ ಇದೆ, ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಎಲೆಕ್ಷನ್ ಕಮಿಷನ್ ಒಂದು ತಾರತಮ್ಯ ತೋರಿಸದ ರೀತಿಯಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಇದು ಪ್ರೊಟೆಸ್ಟ್ ಒಂದು ದೊಡ್ಡ ಪ್ರಮಾಣದ ಇದನ್ನ ಬೀರ್ಬೇಕು. ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಇವತ್ತೇನು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಇದನ್ನ ಸಂಪೂರ್ಣವಾಗಿ ನಾವು ಅವ್ರಿಗೆ ಏನು ಅವರ ಅನಿಸಿಕೆ ಇದೆ ಅದಕ್ಕೆ ಸಂಪೂರ್ಣವಾಗಿ ಸಹಕರಿಸಿ ಇದನ್ನ ಮಾಡಬೇಕಾಗಿರೋ ದೃಷ್ಟಿಯಿಂದ ಪ್ರತಿಯೊಬ್ರು ಕೂಡ ಈ ಸಚಿವರುಗಳಿಗೆ ಮಾತಾಡೋದ್ ಮುಂಚೆ ನಾನು ಯಾಕೆ ಮಾತಾಡಿದೆ ಅಂತ ಅಂದ್ರೆ, ಯಾವ ರೀತಿಲಿ ಇದನ್ನ ಪ್ಲಾನ್ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೇಕು ಅಂತ. ಯಾಕೆಂದ್ರೆ ಯಾವ ರೀತಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ, ಎಷ್ಟು ಮಟ್ಟಿಗೆ ಇದನ್ನ ಸಕ್ಸಸ್ ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಅನುಭವದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿರ್ತೀರಿ. ಅದಕ್ಕೆ ನೀವು ಅಧ್ಯಕ್ಷರಿದ್ದಾರೆ, ಅವರ ಅಧ್ಯಕ್ಷರಿಗೆ ನೀವೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ಹೇಳಿದ್ರೆ, ಪ್ಲಾನ್ ಹೇಳಿದ್ರೆ ಸಕ್ಸಸ್ಫುಲ್ ಆಗಿ ಜಾಸ್ತಿ ಜನ ಸೇರಿಸಿದಾಗ ಎಲ್ಲಿ ಮಾಡ್ಬೋದು, ಹೇಗ್ ಮಾಡ್ಬೋದು ಅನ್ನೋದು ಚರ್ಚೆ ಆದ್ರೆ ಅಧ್ಯಕ್ಷರು ನಾಳೆ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಅವರು ಮುಖ್ಯಮಂತ್ರಿಗಳು ಕೂತ್ಕೊಂಡು ಒಂದು ಕನ್ಕ್ಲೂಷನ್ ಬಂದು ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ. ಯಾಕೆಂದ್ರೆ ಗೊತ್ತಿದೆ, ಹೈಕೋರ್ಟ್ ಆದೇಶ ಇದೆ ಮೊನ್ನೆ ಇದ್ರದ್ದು ಕ್ರಿಕೆಟ್ ಪ್ಲೇಯರ್ಸ್ ಇಶ್ಯೂ ಆದ್ಮೇಲೆ. ಸೊ ಇವಾಗ ದೊಡ್ಡ ಸಭೆಗಳನ್ನ ಮಾಡೋದಕ್ಕೆ ಅಥವಾ ರ್ಯಾಲಿ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ ಹೈಕೋರ್ಟ್ ಮತ್ತೆ ಸರ್ಕಾರ ಎರಡನ್ನೂ ಇದನ್ನ ಡಿಸಿಷನ್ ತಗೊಂಡಿರೋದ್ರಿಂದ ಯಾವ ರೀತಿಯಲ್ಲಿ ಅಷ್ಟು ಜನ ಸೇರಿಸಿ ನಾವು ಮಾಡಬಹುದು, ಅದನ್ನ ಮಾಡಿದ್ದು ಇಡೀ ದೇಶದಾದ್ಯಂತ ಹೇಗೆ ಮೆಸೇಜ್ ಕಳಿಸಬಹುದು ಅನ್ನೋದಕ್ಕೆ ನೀವೆಲ್ಲ ಸಲಹೆಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಅದು ಹೇಗೆ ಮಾಡ್ಬೇಕು ಅನ್ನೋದು, ಮತ್ತೆ ಜನ ಹೇಗೆ ನಾವು ತರ್ತೀವಿ, ಮತ್ತೆ ಎಲ್ಲಿ ನಡಿಬೇಕು ಅನ್ನೋದನ್ನ ತಾವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಜೆಷನ್ ವ್ಯಾಲ್ಯೂಬಲ್ ಆಗಿರ್ಲಿ, ಅದನ್ನ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ರಾಮಲಿಂಗ ರೆಡ್ಡಿ ಅವರು ದಯವಿಟ್ಟು ಬನ್ನಿ ಮಾತಾಡಿ. ಸರ್ ಜಾಗ ಬನ್ನಿ, ನೀವು ಅದನ್ನ ಹೇಳಿ ಎಲ್ಲಿ ಮಾಡ್ಬೋದು ಅಂತ ನೀವು ಮಾತಾಡಿ, ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ ಸಲಹೆ ಕೊಡಿ. ಸ್ಥಳ ಹೇಳಿದ್ರೆ ಒಂದು ದಾಕ್ಷಿಣ್ಯ ಕಾಲೇಜು,